ಎಲ್ರಿಗೂ ಮೈತ್ರಿ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತಾ ನಾನಿವತ್ತು ತಾಳ್ಮೆ ಅನ್ನುವಂದರೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಹೇಳ್ತೇನೆ. ಒಂದು ಸಣ್ಣ ಕಥೆಯ ಮೂಲಕ ಹೇಳಿ ಅದನ್ನು ಮುಂದುವರಿಸ್ತೇನೆ. ಈ ಕಥೆ ಏನಪ್ಪ ಅಂತ ಹೇಳಿದರೆ, ನನ್ನ ಬದುಕಿನಲ್ಲಿ ಆದಂತಹ ಒಂದು ಸನ್ನಿವೇಶ. ನಾನು ಹಳ್ಳಿಯಿಂದ ಬಂದಂಥ ಹುಡುಗಿ. ಈ ನಮ್ಮ ಹಳ್ಳಿಯಲ್ಲಿ ನಾನು ಚಿಕ್ಕದಿರುವಾಗ, ಈಗಿನ ಕಾಲದಲ್ಲಿ ಒಂದು ಎರಡನೇ ವಯಸ್ಸಿಗೆ ಶಾಲೆಗೆ ಸೇರುವಂಥದ್ದು ಇದೆ. ಆದರೆ ನಮ್ಮ ಶಾಲೆಯಲ್ಲಿ 1ನೇ ತರಗತಿಗೆ ಸೇರುವುದಾದರೆ ಮಾತ್ರ ಆ ಶಾಲೆ ಇತ್ತು. ಇಲ್ಲದಿದ್ದರೆ ಮನೆಯಲ್ಲೇ ಇರಬೇಕು. ಏನಂತ ಹೇಳಿದರೆ ಅಂಗನವಾಡಿಗಳಿಲ್ಲ, LKG UKG ಅನ್ನುವಂಥದ್ದಿಲ್ಲ. ಹಾಗೆ ನಮ್ಮ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯ ಒಂದು ದೊಡ್ಡ ಶಾಲೆ, ಅದು ನಮಗೆ ದೊಡ್ಡ ಶಾಲೆಯಾಗಿತ್ತು. ಈ ಅಂಗನವಾಡಿ ಅಂಥದ್ದು ಇರಲಿಲ್ಲ. ನಾನು 6ನೇ ವಯಸ್ಸಿಗೆ 1ನೇ ತರಗತಿಗೆ ಸೇರಿರುವುದು. ಆದರೆ ನಾನು ಕಲಿಯುವುದರಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ. ಆದರೆ ನಮ್ಮ ಶಾಲೆಯಲ್ಲಿ ನನ್ನ ತಾಯಿಯವರು ಅಡಿಗೆ ಕೆಲಸ ಮಾಡ್ತಿದ್ರು. ಹಾಗಾಗಿ ನಮ್ಮ ಅಕ್ಕ ಅದೇ ಶಾಲೆಯಲ್ಲಿ 1ನೇ ತರಗತಿಗೆ ಸೇರಿದ್ಲು. ಅವಳು ನನ್ನಕ್ಕಿಂತ 1 ವರ್ಷ ಹಿರಿಯಳು. ಅವಳು ಕಲಿಯುವುದರಲ್ಲಿ ತುಂಬ ಚುರುಕು. ಹೇಗೆಂದರೆ ಅವಳು ಅವರ ತರಗತಿಯಲ್ಲಿ ಕಲಿಯುವುದರಲ್ಲಿ 1ನೇ ಸ್ಥಾನ. ಪ್ರತಿ ವರ್ಷ ಅವಳಿಗೆ ನಮ್ಮ ಶಾಲೆಯಲ್ಲಿ ಊರಿನವರೆಲ್ಲ ಸೇರಿ ಕಲಿಯುವುದರಲ್ಲಿ ಪ್ರಥಮ ಇರುವವರಿಗೆ ಒಂದು ಹಣ ಕೊಡ್ತಿದ್ರು. ಒಂದು ಇಂತಿಷ್ಟು, ಆಗಿನ ಕಾಲದಲ್ಲಿ ಒಂದು 200-300 ರೂಪಾಯಿ ಕೊಟ್ಟರೆ ಅದು ತುಂಬ ದೊಡ್ಡ ಹಣ, ದೊಡ್ಡ ಮೊತ್ತದ ಹಣ. ಹಾಗಾಗಿ ಅವಳಿಗೆ ಪ್ರತಿ ವರ್ಷ ಹಣ ಸಿಗ್ತಿತ್ತು. ಆದರೆ ನಾನು ಈ ಆಟದ ವಿಷಯದಲ್ಲಿ ತುಂಬ ಮುಂದುವರೆದಿದ್ದೆ. ಆಟದ ವಿಷಯ ಬಂದರೆ ನನ್ನನ್ನು ಮೀರಿಸೋರಿರಲಿಲ್ಲ. ಆದರೆ ಕಲಿಯುವ ವಿಷಯಕ್ಕೆ ಬಂದಾಗ ನಾನು ಸ್ವಲ್ಪ ಹಿಂದೆ ಇರ್ತಿದ್ದೆ. ಆದರೆ ನನಗೆ ತರಗತಿಯಲ್ಲಿ ಪ್ರಥಮ ಸ್ಥಾನ ಹಾಗೆ ಬರಲು ಆಗ್ತಿರ್ಲಿಲ್ಲ. ನನಗಿಂತ ಮುಂದೆ ಒಂದು 3 ಜನ ಇದ್ದರು. ಹಾಗಾಗಿ ಆಗ್ತಿರ್ಲಿಲ್ಲ. ನನಗೆ ಈ ಗಣಿತ ಅನ್ನುವಂತಹ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಗಣಿತ ಅನ್ನುವಂಥದ್ದು, ಅದನ್ನು ನನಗೆ ಕಂಡರೆ ಆಗ್ತಿರ್ಲಿಲ್ಲ. ಕೆಲವರು ಹೇಳ್ತಾರೆ, ಯಾರು ನಿಮಗೆ ಕಳಿಸ್ತಾರೋ ಆ ಗುರುಗಳನ್ನು ಕಂಡರೆ ನಿಮಗೆ ಆ ಗುರುಗಳ ಮೇಲೆ ಪ್ರೀತಿ ಇದ್ದರೆ ನಿಮಗೆ ಆ ಸಬ್ಜೆಕ್ಟಿನ ಮೇಲೆ ನಿಮಗೆ ಪ್ರೀತಿ ಬರ್ತದೆ ಅಂತ. ಹಾಗೆ ನನಗೆ ಈ ಗಣಿತದಲ್ಲಿ ಆ ಗಣಿತ ಮಾಡುವ ಟೀಚರ್ನ ಮೇಲೆ ಪ್ರೀತಿ ಇದ್ದರೂ ನನಗೆ ಗಣಿತದ ಮೇಲೆ ಪ್ರೀತಿ ಇರಲಿಲ್ಲ. ಹಾಗಾಗಿ ನಾನು ಗಣಿತದಲ್ಲಿ ತುಂಬ ಹಿಂದೆ ಇದ್ದೆ. ಹಾಗೆ ಪ್ರತಿ ಪರೀಕ್ಷೆಯ ನಂತರ ಹೇಗೆ ಪರೀಕ್ಷೆ ಇರುತ್ತೆ, ಪ್ರಥಮ ಕಿರು ಪರೀಕ್ಷೆ, ದ್ವಿತೀಯ ಕಿರು ಪರೀಕ್ಷೆ, ಅರ್ಧವಾರ್ಷಿಕ ಪರೀಕ್ಷೆ, ತೃತೀಯ ಕಿರು ಪರೀಕ್ಷೆ, 4ನೇ ಕಿರು ಪರೀಕ್ಷೆ, ಅಂತರ ವಾರ್ಷಿಕ ಪರೀಕ್ಷೆ, ಹಾಗೆ ಇರ್ತಿತ್ತು. ನಾನು ಈಗ ಒಂದು 25ರಲ್ಲಿ 8.5 ಪಾಸಿಂಗ್ ಮಾರ್ಕ್ ಆದರೆ ನಾನು 8.5 ಮಾತ್ರ ತೆಗೆಯುವುದು ನನಗೆ, ಯಾಕಂದರೆ ಗಣಿತವನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಹೀಗೆ 1ರಿಂದ 5ನೇ ತನಕ ಆ ಶಾಲೆಯಲ್ಲಿ ಹೋದೆ. ಅದಾದ ನಂತರ ನಾನು ಇನ್ನೊಂದು ಶಾಲೆಗೆ ಹೋಗಬೇಕಿತ್ತು, 6 ಮತ್ತು 7ನೇ ತರಗತಿಗೆ. ಆ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ಇರಲಿಲ್ಲ. ಹಾಗಾಗಿ ನಾನು 6 ಮತ್ತು 7ನೇ ತರಗತಿಗೆ ಒಂದು ದೊಡ್ಡ ಶಾಲೆ, ಅಲ್ಲಿ ಸೇರಬೇಕಾದರೆ ನಾವು 1ರಿಂದ 5ನೇ ತರಗತಿವರೆಗೆ ಕಲಿತ ಶಾಲೆಯಲ್ಲಿ ನಮ್ಮ ತರಗತಿಯಲ್ಲಿ 7 ಜನ ಹಾಗೆ ಇರ್ತಿದ್ವಿ. ಆದರೆ ನಾನು 6ನೇ ತರಗತಿಗೆ ಸೇರಿದಾಗ ನಮ್ಮ ತರಗತಿಯಲ್ಲಿ ಒಂದು 50ರಿಂದ 60 ಜನ ಇದ್ದರು. ಅಲ್ಲಿ ಎಲ್ಲದರಲ್ಲಿ ನಾನು ಪ್ರಥಮದಲ್ಲಿದ್ದರೂ ಈ ಆಟದ ವಿಷಯದಲ್ಲಿ ನಾನು ಪ್ರಥಮ, ಉಳಿದ ವಿಚಾರದಲ್ಲಿ ನಾನು ಪ್ರಥಮ. ಆದರೆ ಕಲಿಯುವ ವಿಚಾರಕ್ಕೆ ಬಂದಾಗ ನಾನು ಹಿಂದೆ ಇದ್ದುದರಿಂದ ನಮ್ಮ ಪ್ರಿನ್ಸಿಪಾಲ್ ಮತ್ತು ನಮ್ಮ ಟೀಚರ್ ಗುರುಗಳೆಲ್ಲ ಇದ್ದಾರಲ್ಲ, ಅವರು ಸ್ವಲ್ಪ ಹೀಯಾಳಿಸ್ತಿದ್ರು. ನಾನು ಹೀಗೆ ತುಂಬ ಕಾಯ್ತಿದ್ದೆ. ನಾನು ಒಂದು ದಿನ ಈ ಗಣಿತ ಅನ್ನುವಂತಹ ವಿಚಾರದಲ್ಲಿ ನಾನು ಮುಂದುವರಿಬೋದು ಅನ್ನುವಂಥದ್ದು ತುಂಬ ಕಾಯ್ತಿದ್ದೆ. ಪ್ರತಿ ಪರೀಕ್ಷೆಯ ನಂತರ ಮನೆಗೆ ತಂದು ರಿಸಲ್ಟ್ ತೋರಿಸುವಾಗ ನನ್ನ ಅಪ್ಪ ಅಮ್ಮ ನನಗೆ ಹೊಡಿತಿದ್ರು. ಇದೇನು ಗಣಿತದಲ್ಲಿ ಮಾರ್ಕ್ಸ್, ಉಳಿದದಲ್ಲೆಲ್ಲ ಇಷ್ಟು ಇರಬೇಕಾದ್ರೆ ಗಣಿತದಲ್ಲಿ ನೀನು ಜಸ್ಟ್ ಪಾಸ್ ಆಗುವಂಥದ್ದು ಏನು ಅಂತ. ಹಾಗೆ ನನ್ನ ಅಕ್ಕ ಇದ್ರಲ್ವ, ಅವರು ನನಗೆ ಪ್ರತಿದಿನ ಗಣಿತವನ್ನು ಹೇಳಿಕೊಡ್ತಿದ್ರು. ಹೇಗೆ ಹೇಳಿಕೊಡ್ತಿದ್ರು ಅಂದರೆ, ತಲೆಗೆ ಒಂದು ಕುಟ್ಟಿ ಅನ್ನುವಂಥದ್ದು ಹೇಳ್ತೇವಲ್ಲ, ಹೀಗೆ ಕುಟ್ಟಿ ಅನ್ನುವಂಥದ್ದನ್ನು ಹಾಕಿ ಪ್ರತಿದಿನ ಹೇಳಿಕೊಡ್ತಿದ್ರು. ನಾನು ಪ್ರತಿದಿನ 10 ಆ ಗಣಿತವನ್ನು ಕಲಿತಿದ್ದೆ. ಹೀಗೆ ಹೋಗ್ತಾ 6ನೇ ತರಗತಿಯಲ್ಲಿ ನನಗೆ ಗಣಿತದಲ್ಲಿ ಅಷ್ಟೇ ಪಾಸಿಂಗ್ ಮಾರ್ಕ್ ಹಾಗೆ ಬರ್ತಿತ್ತು. ಆದ ನಂತರ 7ನೇ ತರಗತಿ ಅಂದ್ರಲ್ಲಿ ಅಲ್ಲಿ 7ನೇ ತರಗತಿ ಕೊನೆಯದಾಗಿತ್ತು ಆ ದೊಡ್ಡ
ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ನಾವೇ ಹಿರಿಯರು. ನಾನು ಎಲ್ಲ ವಿಚಾರದಲ್ಲಿ ಪ್ರಥಮ ಇದ್ದು ಈ ಕಲಿಯುವ ವಿಚಾರದಲ್ಲಿ ಹಿಂದುಳಿದರೆ ಅದು ಒಳ್ಳೆಯದಲ್ಲ. ಮತ್ತು ಅಪ್ಪ ಅಮ್ಮನನ್ನು ಮೀಟಿಂಗ್ ಅಂತ ಕರೆಯುವಾಗ ಅವರಿಗೆ ನನ್ನ ಬಗ್ಗೆ ಒಂದು ಅಸ ಅಸಮಾಧಾನ ಉಂಟು ಮಾಡುವಂಥದ್ದು ಇರ್ತಿತ್ತು. ಹಾಗಾಗಿ ನಾನು ಒಂದು ದಿನ ಕಾಯ್ತಿದ್ದೆ, ನನಗೂ ಗಣಿತದಲ್ಲಿ ಒಂದಲ್ಲ ಒಂದು ದಿನ ನನಗೂ ಒಂದು 25ರಲ್ಲಿ 24 ಮಾರ್ಕ್ ಆದರೂ ಬರ್ಬೋದು ಅನ್ನೋಂಥದ್ದು, 50ರಲ್ಲಿ 49 ಹಾಗೆ 100ಕ್ಕೆ ಆಗುವಾಗ ಒಂದು 98 ಮಾರ್ಕ್ ಆದರೂ ನನಗೂ ಬರ್ಬೋದು ಅನ್ನೋಂಥದ್ದನ್ನು ನಾನು ತುಂಬ ತಾಳ್ಮೆಯಿಂದ ಕಾಯ್ತಿದ್ದೆ. ಹೀಗೆ 6ನೇ ತರಗತಿ ಮುಗೀತು. 6ನೇ ತರಗತಿಯಲ್ಲಿ ನನಗೆ ವಾರ್ಷಿಕ ಪರೀಕ್ಷೆಯಲ್ಲಿ 100ರಲ್ಲಿ ಒಂದು 62 ಮಾರ್ಕು ಸಿಕ್ಕಿತು. ಇಂಪ್ರೂವ್ಮೆಂಟ್ ಇದು ನನ್ನದು. ತಾಳ್ಮೆಯಿಂದ ನಾನು ಅಷ್ಟೇ ಕೂರ್ತಿದ್ದೆ. ಈಗ ನಾಳೆ ಪರೀಕ್ಷೆ ಅಂತ ಹೇಳಿದರೆ ನಾನು 1 ವಾರದ ಮುಂಚೆಯೇ ಕೂರ್ತಿದ್ದೆ ಗಣಿತ ಕಲೀಲಿಕ್ಕೆ. ನನ್ನ ಅಕ್ಕ, ನನ್ನ ಅಮ್ಮ ಎಲ್ಲರೂ ನನಗೆ ಬಡ್ದು ಹೇಳಿಕೊಡ್ತಿದ್ರು ಗಣಿತನ. ಹೀಗೆ ನಾನು ಕಲಿತಾ ನನಗೆ ಒಂದೊಂದು ಸಲ ಅನಿಸಿದ್ದುಂಟು, ಇದು ಯಾಕೆ ಕಲಿಬೇಕು, ನಾವು ಸುಮ್ಮನೆ ಮನೆಯಲ್ಲಿ ಕೂರ್ಬೋದಲ್ವಾ ಅಥವಾ ದನ ಕಾಯಲಿಕ್ಕೆ ಹೋಗ್ಬೋದಲ್ಲ ಅನ್ನುವಂಥದ್ದು ನನಗೆ ಅನಿಸ್ತಿತ್ತು. ಹೀಗೆ ಗಣಿತದಲ್ಲಿ ನಾನು ತುಂಬ ಹಿಂದೆ. ಹೀಗೆ ನನಗೂ ಒಂದು ಗೋಲ್ ಅಂತಾರಲ್ಲ, ಒಂದು ತುದಿ, ಆ ತುದಿ ತಲುಪ್ಬೋದು. ನನಗೂ ಗಣಿತದಲ್ಲಿ 100ಕ್ಕೆ ಒಂದು 98 ಆದರೂ ಅಂಕ ಬರ್ಬೋದು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಇತ್ತು. ನಾನು ಹಾಗೆ ಕಷ್ಟಪಟ್ಟು ಗಣಿತವನ್ನು ಮಾತ್ರ ಕಲಿತಿದ್ದೆ. ಉಳಿದ ವಿಚಾರದಲ್ಲಿ ನನಗೆ ಕಲಿಯದಿದ್ದರೂ ಮಾರ್ಕ್ ಅಂತ ಬರುವಾಗ ಅಥವಾ ಯಾರಾದರೂ ಏನಾದರೂ ಅದರ ಬಗ್ಗೆ ವಿವರಿಸುವಂದಾಗ ನನಗೆ ತಟ್ಟನೆ ವಿವರಿಸಲು ಸಾಧ್ಯವಾಗ್ತಿತ್ತು. ಆದರೆ ಈ ಗಣಿತದಲ್ಲಿ ನಾನು ತುಂಬ ಹಿಂದಿದ್ದುದರಿಂದ ಆ ಗಣಿತವನ್ನು ಮಾತ್ರ ಕಾನ್ಸಂಟ್ರೇಟ್ ಅಂತಾರಲ್ಲ, ತುಂಬ ಆಸಕ್ತಿಯಿಂದ ಕಲಿತಿದ್ದೆ. ನನಗೆ 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 98 ಅಂಕ ಬರಬೇಕು. ನನ್ನ ಈ ಅಂಕಪಟ್ಟಿಯಲ್ಲಿ A+ ಅನ್ನುವಂಥದ್ದು ನನಗೆ ಕಾಣಬೇಕು ಗಣಿತ ಸಬ್ಜೆಕ್ಟಲ್ಲಿ ಅನ್ನುವಂಥದ್ದನ್ನು ನಾನು ಅನುಸರಿಸಿಕೊಂಡು ಪ್ರತಿನಿತ್ಯ ನಾನು ಅದನ್ನು ಕಲಿತಿದ್ದೆ. ಕಲಿತಿದ್ದೆ, ಎಕ್ಸಾಮಿಗೆ ಪರೀಕ್ಷೆಗೆ ಕಲಿತಿದ್ದೆ. ಆಮೇಲೆ ಓದಿದ್ದದನ್ನು ನನ್ನ ಅಮ್ಮ ಅಥವಾ ಅಕ್ಕನವರು ನನಗೆ ಕ್ವಶನ್ ಕೇಳಿ ಬರಿ ಅನ್ನುವಾಗ ಬರೀತಿದ್ದೆ. ಒಂದೊಂದು ಸಲ ಎಷ್ಟೋ ಬಾರಿ ನಾನು ಪೆಟ್ಟು ತಿಂದಿದ್ದುಂಟು, ಹತ್ತುಕೊಂಡು ಕೂತಿದ್ದುಂಟು, ಊಟ ಬಿಟ್ಟು ಕೂತಿದ್ದುಂಟು. ಹಾಗೆ 1-2 ದಿನ ನಾನು ಅಪ್ಪ ಅಮ್ಮನ ಜೊತೆ ಸಿಟ್ಟಿನಲ್ಲಿ ಕೂತಿದ್ದುಂಟು. ಹೀಗೆ ಆದರೆ ನನ್ನ ತಾಳ್ಮೆ ಅನ್ನುವಂಥದ್ದನ್ನು ನಾನು ಒಂದು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ, ನನಗೆ ಗಣಿತದಲ್ಲಿ ಇಷ್ಟು A+ ಬರಲೇಬೇಕು. ಯಾಕೆ ಎಲ್ಲರೂ ನನ್ನನ್ನು ಹೀಯಾಳಿಸ್ತಾರೆ, ಯಾಕೆ ನನ್ನನ್ನು ಎಲ್ಲರೂ ಅಂತಾರೆ ನೀನು ಗಣಿತದಲ್ಲಿ ತುಂಬ ದಡ್ಡಿ ಅನ್ನುವಂಥದ್ದನ್ನು ಯಾಕೆ ಹೇಳ್ತಾರೆ ಅನ್ನುವಂಥದ್ದನ್ನು ನನ್ನ ತಲೆಯಲ್ಲಿ ಇಟ್ಟುಕೊಂಡು ನಾನು ಆ ಗಣಿತದ ಬಗ್ಗೆ ತಾಳ್ಮೆಯಿಂದ ಪ್ರತಿನಿತ್ಯ ಆಸಕ್ತಿಯಿಂದ ಕಲಿತಿದ್ದೆ. ಹೀಗೆ 7ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಬಂತು. ಅದರ ಮೊದಲು ಅರ್ಧ ವಾರ್ಷಿಕದಲ್ಲಿ ನಮ್ಮ ಆಟ ಸ್ಪರ್ಧೆ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಆಟೋಟ ಸ್ಪರ್ಧೆಗಳೆಲ್ಲ ಮುಗಿತಿತ್ತು. ಆಮೇಲೆ ವಾರ್ಷಿಕ ಪರೀಕ್ಷೆಯ ಒಂದು 3ನೇ ಕಿರು ಪರೀಕ್ಷೆ ಇರ್ತಿತ್ತಲ್ವ, ಆ ಟೈಮಿನಲ್ಲಿ ಆಟೋಟ ಸ್ಪರ್ಧೆ ಇರ್ತಿತ್ತು. ಆಮೇಲೆ ನಮಗೆ ಫ್ರೀ ಇರ್ತಿತ್ತು. ಆಗ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಿದ್ರು, ನೀನು ಎಲ್ಲದರಲ್ಲಿ ಚುರುಕಿದ್ದೀಯಾ, ಆದರೆ ಗಣಿತ ಅನ್ನುವಂಥ ಒಂದು ಸಬ್ಜೆಕ್ಟಿನಲ್ಲಿ ಇಷ್ಟು ಹಿಂದೆ ಯಾಕಿದ್ದೀಯಾ, ನೀನು ಅದರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿಯನ್ನು ಇಡ್ಬೋದಲ್ವಾ ಅನ್ನುವಂಥದ್ದನ್ನು ಹೇಳಿದ್ದು. ಹಾಗೆ ನಾನು 7ನೇ ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬ ಆಸಕ್ತಿಯಿಂದ ತುಂಬ ಅದರ ಮೇಲೆ ಒಂದು ಒಟ್ಟು ತುಂಬ ತಾಳ್ಮೆಯಿಂದ ನಾನು ಅಭ್ಯಾಸ ಮಾಡಿದೆ. ಈಗ ನಾಳಿದ್ದು 1 ತಿಂಗಳ ನಂತರ ಪರೀಕ್ಷೆಯಾದರೆ ಪ್ರತಿದಿನ 1 ಗಂಟೆ ಅಥವಾ 1.5 ಗಂಟೆ ನಾನು ಅದರ ಬಗ್ಗೆ ಯೋಚನೆ ಮಾಡಿ ಕಲಿತಿದ್ದೆ. ಹಾಗೆ 7ನೇ ತಾರೀಕಿಗೆ ಪರೀಕ್ಷೆ ಆಯಿತು. ಪರೀಕ್ಷೆಯಾದ ಮೇಲೆ ಈ ರಿಸಲ್ಟ್ ಪೇಪರ್, ಅಂಕಪಟ್ಟಿ ಅನ್ನುವಂಥದ್ದು ಏನು ಬರ್ತದಲ್ವ, ಅದರಲ್ಲಿ ನನಗೆ ಪ್ರತಿಯೊಂದರಲ್ಲಿ A+ ಅನ್ನುವಂಥದ್ದನ್ನು ಕಂಡಾಗ ನನಗೆ ಆದಂಥ ಖುಷಿ ಇದೆಯಲ್ಲ, ಅದು ನನಗೆ ಈ ಸ್ವರ್ಗವನ್ನು ನೋಡಿದ ಹಾಗೆ ಅನಿಸ್ತಿತ್ತು. ನನ್ನ ಅಪ್ಪ ಅಮ್ಮ ಮೀಟಿಂಗಿಗೆ ಕರೆದಿದ್ರು. ಆಗ ಅಮ್ಮ ಬಂದಿದ್ದರು. ಅಂಕಪಟ್ಟಿಯನ್ನು ತೋರಿಸಿ ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಇವರು ಪಾಸ್. ಮತ್ತು ನಮ್ಮ 50-60 ಜನ ಏನಿದ್ವಿ ಅವರದ್ರಲ್ಲಿ ಒಂದು 20ರವರೆಗಿನ ಇವರು ಫಸ್ಟ್, ಇವರ ಹೆಸರು ಹೇಳಿ ಫಸ್ಟ್, ಇವರು ಸೆಕೆಂಡ್, ಇವರಿಗೆ 3ನೇ ಸ್ಥಾನ, ಇವರಿಗೆ 4ನೇ ಸ್ಥಾನ ಅಂತ ಹೇಳ್ತಿದ್ರು. ಆಗ ನಾನು 4ನೇ ಸ್ಥಾನದಲ್ಲಿದ್ದೆ.
ನನಗೆ ಎಲ್ಲದರಲ್ಲಿ A+ ಅನ್ನುವಂಥದ್ದು ಬಂದಿತ್ತು. ಅದಕ್ಕೆ ನಾನು ಏನು ಹೇಳುತ್ತಿದ್ದೇನೆ ಅಂದರೆ, ಈ ಜೀವನದಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಏನು ಗುರಿಯನ್ನು ನಾವು ಒಂದು ಯೋಚನೆಯನ್ನು ಮಾಡಿರ್ತೇವೆ, ನಾನು ದೊಡ್ಡವಳಾದಾಗ ಹೀಗೆ ಆಗಿರಬೇಕು, ಅಥವಾ ಈ ಇಂಥದ್ದನ್ನು ಕಲಿತು ಈ ರೀತಿಯ ಸಂಬಳ ಪಡಿಬೇಕು, ಅಥವಾ ನಾನು ಹೀಗೆ ಆಗಬೇಕು ಅನ್ನೋಂಥದ್ದನ್ನು ಏನು ಹೇಳಿರ್ತೇವೆಯೋ ಅದಕ್ಕೆ ತಾಳ್ಮೆ ತುಂಬ ತುಂಬ ಅಗತ್ಯ. ಈಗ ನೀವು ದೊಡ್ಡವರಾದ ಮೇಲೆ, ಚಿಕ್ಕದಿರುವಾಗ ಇಂಥ ವಿಷಯ, ದೊಡ್ಡವರಾದ ಮೇಲೆ ನಿಮಗೆ ಒಂದು ನಿಮ್ಮ ಗೋಲ್ ಜಾಬ್ ಅನ್ನುವಂಥದ್ದೊಂದು ಏನಿರುತ್ತೆ, ನನ್ನ ತುದಿಯ ಒಂದು ನನಗೆ ಇಂಥದ್ದೇ ಜಾಬ್ ಸಿಗಬೇಕು ಅನ್ನುವಂಥದ್ದು ಏನಿದೆ, ಅದು ಸಿಗಬೇಕಾದರೆ ತಾಳ್ಮೆ ತುಂಬ ಇಂಪಾರ್ಟೆಂಟ್. ಏನಂದರೆ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ನೀವು ಇಂಟರ್ವ್ಯೂ ಅಟೆಂಡ್ ಆದ ಮೇಲೆ ಅವರು ಹೇಳ್ತಾರೆ ನಿಮಗೆ ಒಂದು 10,000 ಸಂಬಳ ಕೊಡ್ತೀವಿ ತಿಂಗಳಿಗೆ, ಆದ ಮೇಲೆ ಎಕ್ಸ್ಪೀರಿಯನ್ಸ್ ಆದ ಮೇಲೆ ನಿಮಗೆ ಸಂಬಳವನ್ನು ಜಾಸ್ತಿ ಮಾಡ್ಬೋದು ಅಥವಾ ಸ್ಯಾಲ್ರಿನ ಇನ್ಕ್ರಿಮೆಂಟ್ ಮಾಡ್ಬೋದು ಅನ್ನೋಂಥದ್ದನ್ನು ಹೇಳ್ತಾರೆ. ಆದರೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅಂದರೆ, ನಾನು ಜಾಯ್ನ್ ಆಗುವಾಗಲೇ ನನಗೊಂದು 50,000 ಸ್ಯಾಲ್ರಿ ಸಿಗಬೇಕು, 50,000 ಸಂಬಳ ಸಿಗಬೇಕು ಅನ್ನುವಂಥದ್ದು ಇರ್ತದೆ. ಅದು ಯಾವತ್ತೂ ತಪ್ಪು. ನೀವು ತಾಳ್ಮೆಯಿಂದ ನಿಮಗೆ ಫಸ್ಟ್ ಕೆಲಸ ಸಿಗಲಿಲ್ಲ ಅಂತ ಹೇಳಿದರೆ, ನೀವು ತಾಳ್ಮೆಯಿಂದ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ಅದರಲ್ಲಿ ಹಿಂದುಳಿತೀರಾ. ಹಾಗೆ ನೀವು ಮನೆಯಲ್ಲಿ ಕೂರೋದಲ್ವ, ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ ಮೇಲೆ ಅವರು ಏನು ಕ್ವಶನ್ ಕೇಳಿದ್ರು ಅದರ ಮೇಲೆ ನೀವು ಸ್ವಲ್ಪ ವಿಶ್ಲೇಷಣವಾಗಿ ತಿಳ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಇನ್ನೊಂದು ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ನಿಮಗೆ ಒಂದು 10 ಇಂಟರ್ವ್ಯೂ ಅಟೆಂಡ್ ಆದಾಗ ಕೂಡ ನಿಮಗೆ ಜಾಬ್ ಸಿಗಲಿಲ್ಲ ಅಂತ ಹೇಳಿದರೆ, ಈ 11ನೇ ಇಂಟರ್ವ್ಯೂ ಬರುತ್ತಲ್ವ, ಆಗ ನಿಮಗೆ 10 ಇಂಟರ್ವ್ಯೂನ ಎಕ್ಸ್ಪೀರಿಯೆನ್ಸ್ ಅಲ್ಲಿರುತ್ತೆ. ಆಗ 11ನೇ ಇಂಟರ್ವ್ಯೂಯಲ್ಲಿ ನೀವು ಒಂದಲ್ಲ ಒಂದು ಇಂಟರ್ವ್ಯೂನಲ್ಲಿ ಗೆದ್ದೇ ಗೆಲ್ತೀರಾ. ನೀವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಇದು ನನ್ನಿಂದ ಸಾಧ್ಯವಿಲ್ಲ, ಈ ಇಂಟರ್ವ್ಯೂ ನನ್ನಿಂದ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನು ಕಲಿಯದಿದ್ದರೆ ಅದು ತುಂಬ ತಪ್ಪಾಗುತ್ತೆ. ಅದಕ್ಕೆ ನಾನು ಏನು ಹೇಳ್ತಿದ್ದೇನೆ, ನಿಮ್ಮ ಜೀವನದಲ್ಲಿ ಗುರಿಯನ್ನು ತಲುಪಬೇಕಾದರೆ ನಿಮ್ಮ ಜೀವನದಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಹೇಳಿ ಇವತ್ತಿನ ಒಂದು ಎಪಿಸೋಡ್ನ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಮುಂದಿನ ಎಪಿಸೋಡ್ನಲ್ಲಿ ಸಿಗುವ. ಓಕೆ.